ಹುನಗುಂದ ಶಾಸಕ ವಿಜಯಾನಂದ ಕಾಶಪ್ಪನವರಿಗೆ ಘೆರಾವ್. ಸಮಾರಂಭಕ್ಕೆ ಹೋದ ಶಾಸಕರಿಗೆ ನೀರಿನ ಸಮಸ್ಯೆ ಅಡ್ಡಿ. ಹುನಗುಂದ ಶಾಸಕ ವಿಜಯಾನಂದ ಸಮಾರಂಭಕ್ಕೆ ಹೋದ ಶಾಸಕರೇ ನೀರಿನ ಸಮಸ್ಯೆ ಅಡ್ಡಿಯಾಗಿದೆ. ಗ್ರಾಮದಲ್ಲಿ ಕುಡಿಯುವ ನೀರಿಲ್ಲ ಎಂದು ಗ್ರಾಮಸ್ಥರ ಗೋಳಾಟ. ಉದ್ಘಾಟನಾ ಸಮಾರಂಭ ಬದಲು ಅಹವಾಲ್ ಸಭೆಯಾದ ವೇದಿಕೆ. ಬಾಗಲಕೋಟೆಯ ಹುನಗುಂದದ ನಂದವಾಡಗಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಆರೋಗ್ಯ ಇಲಾಖೆಯ ಕಟ್ಟಡ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ಸಮಾರಂಭ. ಆದರೆ ಇದನ್ನ ಅಹವಾಲು ಸಭೆಯಾಗಿಸಿದ ನಂದವಾಡಗಿ ಜನತೆ. ಪಿಡಿಒ ಬಗ್ಗೆ ಗಂಭೀರ ಆರೋಪ ಮಾಡಿದ ನಂದವಾಡಗಿ ಗ್ರಾಮಸ್ಥರು. ಅಧಿಕಾರಿಗಳು ಭರವಸೆ ನೀಡುತ್ತಾರೆ, ಕೆಲಸ ಮಾಡೋದಿಲ್ಲ ಅಂತ ಕಿಡಿ. ಶಾಸಕ ಕಾಶಪ್ಪ ಭರವಸೆಯಿಂದಾಗಿ ಸಮಾಧಾನಗೊಂಡ ಗ್ರಾಮಸ್ಥರು. ಹುನಗುಂದ ಶಾಸಕ ವಿಜಯಾನಂದ ಕಾಶಪ್ಪನವರಿಗೆ ಗೆರವು ಹಾಕಿದ್ದಾರೆ ಜನಸಾಮಾನ್ಯರು. ಸಮಾರಂಭಕ್ಕೆ ಹೋಗಿರ್ತಾರೆ, ಆದರೆ ಅಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದೆ ಗ್ರಾಮದಲ್ಲಿ, ಅದ್ರ ಬಗ್ಗೆ ಮಾತನಾಡ್ತಾರೆ. ಉದ್ಘಾಟನಾ ಸಮಾರಂಭ ಬದಲು ಅಹವಾಲು ಸಭೆಯಾಗಿ ಮಾರ್ಪಾಡಾಗುತ್ತೆ. ಅದು ಬಾಗಲಕೋಟೆ ಹುನಗುಂದದ ನಂದವಾಡಗಿ ಗ್ರಾಮ. ಆರೋಗ್ಯ ಇಲಾಖೆಯ ಕಟ್ಟಡ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ಸಮಾರಂಭಕ್ಕೆ ಹೋಗುತ್ತಾರೆ. ಆದರೆ ಸರ್ ನೀರಿನ ಸ್ಪಂದನೆ ಎಲ್ಲ ಏನೂ ಇಲ್ಲ ಸರ್. ಸರ್ ಒಟ್ಟ ಎಲ್ಲದಕ್ಕೂ ಹೂ ಅಂತಾರೆ. ವಿಧಾನಸೌಧ ಬರ್ಕೊಡ್ತಾನ್ರಿ ಹೂ ಅಂದ್ರ ಒಟ್ಟ ಕೆಲಸ ಮಾಡಂಗಿಲ್ರಿ. ಏನು ಈ ಎಲ್ಲರನ್ನ ಕೇಳಿ ಸರ್. ಒಟ್ಟ ನೀರಿಂದ ಬಹಳ ತೊಂದ್ರೆ ಐತ್ರಿ, ಕೆಲಸ ಮಾಡೋಲ್ರಿ ನೀರಿಂದ. ತೆಗೆದ್ಬಿಡಿ ಸರ್ ದಯಮಾಡಿ. ಆಯ್ತು ಬಿಡ್ರಿ, ಪುಣ್ಯ ಬರ್ತೀವ್ರಿ. ಹ್ಞೂ ಸರ್. ಅಲ್ಲ ಯಾವಕ್ಕೂ ಸ್ಪಂದನೆ ಇಲ್ಲ ಸರ್. ಏನೂ ಮಾಡಂಗಿಲ್ರಿ, ಕೆಲಸ ಆಗಾಗಿಲ್ರಿ. ಸುಮ್ಮನೆ ಬದ್ಲಿ ಮಾಡಿದ್ರೆ ಹೊಲ್ದ ನೀರ್ ತಂದು ಕುಡ್ತೀವ್ರಿ. ದಯಮಾಡಿ ಹ್ಞೂ ಅಂತಾನೆ ಹೋಗ್ಬಿಡ್ತಾನೆ ಸರ್. ಒಟ್ಟ ಏನು ಮಾಡೋದು ನೋಡ್ರಿ. ಅಲ್ರಿ ಅಲ್ಲಿ ಒಂದ್ ಟ್ಯಾಕ್ ತಗ ಒಂದ್ ತಿಂಗಳ ಐತ್ರಿ, ಇನ್ನವ್ರಿಗೆ ಒಳ್ಳೆ ನೋಡಿಲ್ರಿ. ಕೆಲಸ ಮಾತ್ರ ಇಲ್ಲ. ಸುಮ್ಮನೆ ಎಲ್ಲಿಗಾರ ಕಳಿಸ್ಬಿಡ್ರಿ ಆ ಪುಣ್ಯಾತ್ಮನ. ಮತ್ತೆ ತಂದ್ ಹಾಕ್ರಿ. ಸಿಬ್ಬಂದಿ ಯಾರು ಬರಬಾರ್ದು. ನಾಳೆ ಅವ್ರು ಉಸುರು ಕಳಿಸ್ತೀರಿ, ಬೇರೆ ಕಡೆ ಹಾಕ್ತೀರಿ. ಚಲೋ ಆಗತ್ ನೋಡ್ರಿ. ಕೆರೆಗೆ ಒಂದ್ ಪೈಪ್ ಲೈನ್ ಆಳಕ್ ಒಂದ್ ಬಿಟ್ಬಿಟ್ಟು ನಮ್ಗೆ ಕೆರೆಗೆ ಪೈಪ್ ಲೈನ್ ನೀರಿಂದು ತಪ್ಪ. ಈಗ ಒಳ ನೀರು 15 ದಿವಸ ಆತ್ರಿ. ಇಸ್ಲಾಂಪುರ ನೀವು ಮಾಡಿಸಿರೋ 15 ದಿವಸ ಆತ. ಈಗ ಒಂದು ನೀರು ಕುಡ್ತೀವಿ, ಸಾಂಬಾರದ ನೀರು ತಂದ ಮಾಡಿಸ್ತೀನಿ.